Hey, what's up guys, welcome back to Tech and YouTube channel. So guys, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಗೆ ನೀವು ನಿಮ್ಮ ಮೊಬೈಲ್ ಇಂದನೇ ವಿಡಿಯೋಸ್ಗಳನ್ನು ಪ್ರೊಫೆಷನಲ್ ಆಗಿ ಎಡಿಟ್ ಮಾಡಬಹುದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ಗೈಸ್, ನೀವು ಕೂಡ ಒಂದು ಯೂಟ್ಯೂಬರ್ ಆಗಬೇಕು ಅಥವಾ ನಿಮ್ಮ ವಿಡಿಯೋಸ್ಗಳನ್ನು, ನಿಮ್ಮ ಟೆಕ್ ವಿಡಿಯೋಸ್ಗಳನ್ನು, ನಿಮ್ಮ ವ್ಲಾಗ್ಸ್ಗಳನ್ನು ನಿಮ್ಮ ಮೊಬೈಲ್ ಇಂದನೇ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡಬೇಕು ಅಂದ್ರೆ ಈ ವಿಡಿಯೋ ನಿಮ್ಮ ಸಲುವಾಗಿ ಬಹಳಷ್ಟು ಇಂಪಾರ್ಟೆಂಟ್. ಸೊ ನಾನು ಕೂಡ ನನ್ನ ಮೊದಲಿನ ಎಲ್ಲ ವಿಡಿಯೋಸ್ಗಳನ್ನ ಮೊಬೈಲ್ ಇಂದನೇ ಎಡಿಟ್ ಮಾಡ್ತಾ ಇದ್ದೆ, ಆದ್ರೆ ಇವಾಗ ನಾನು ನನ್ನ ವಿಡಿಯೋಸ್ಗಳನ್ನ ಲ್ಯಾಪ್ಟಾಪ್ ಇಂದ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನೀವು ನಿಮ್ಮ ಮೊಬೈಲ್ ಇಂದ ಕೂಡ ವಿಡಿಯೋಸ್ಗಳನ್ನ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡಬಹುದು. ಸೊ ಈ ವಿಡಿಯೋಲಿ ನಾನು ನಿಮಗೆ 3 ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನಮ್ಮ ಲಿಸ್ಟಲ್ಲಿ ಎಲ್ಲಕ್ಕೂ ಮೊದಲನೇ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಂದರೆ ಕೈನ್ ಮಾಸ್ಟರ್. ಸೊ ಗೈಸ್, ಈ ಅಪ್ಲಿಕೇಶನ್ ಮಾತೇ ಬೇರೆ. ಈ ಅಪ್ಲಿಕೇಶನ್ ಯಾವ ರೀತಿಯಾಗಿದೆ ಅಂದರೆ ಹೌದು ಗೈಸ್, ಈ ಅಪ್ಲಿಕೇಶನ್ ಎಲ್ಲ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳು. ಸೊ ಗೈಸ್, ಈ ಅಪ್ಲಿಕೇಶನಿಂದ ನೀವು ಫುಲ್ಲಿ ಪ್ರೊಫೆಷನಲ್ ಆಗಿ ವಿಡಿಯೋಸ್ಗಳನ್ನು ಎಡಿಟ್ ಮಾಡ್ಬೋದು. ಹಾಗೂ ಯಾರಿಗೂ ಗೊತ್ತೂ ಆಗೋದಿಲ್ಲ ನೀವು ವಿಡಿಯೋಸ್ಗಳನ್ನು ನಿಮ್ಮ ಮೊಬೈಲ್ ಫೋನಿಂದನೇ ಎಡಿಟ್ ಮಾಡ್ತೀರಿ ಅಂತ. ಸೊ ಈ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಇದೆ, ಫ್ರೀಯಾಗಿ ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಸೊ ಇವಾಗ ಅಪ್ಲಿಕೇಶನ್ ಓಪನ್ ಆದಾಗ ಇಲ್ಲಿ ನೀವು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಯಾವ ಆಸ್ಪೆಕ್ಟ್ ರೇಷಿಯೋಲಿ ವಿಡಿಯೋ ಎಡಿಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವಾಗ ನಿಮಗೆ ಇಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸಿಂಪ್ಲಿ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಯಾವ ವಿಡಿಯೋಸನ್ನು ಎಡಿಟ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನೀವು ಡ್ರ್ಯಾಗ್ ಮಾಡ್ಬೋದು. ಇವಾಗ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ಗಳು ಕಾಣಿಸುತ್ತೆ. ಕಟ್, ಕ್ರಾಪ್, ಸ್ಪೀಡ್, ಕಲರ್ ಅಡ್ಜಸ್ಟ್ಮೆಂಟ್, ಆಡಿಯೋ. ಸೊ ನೀವು ಈಸಿಯಾಗಿ ಇಲ್ಲಿ ವಿಡಿಯೋನ ಕಟ್ ಮಾಡ್ಬೋದು. ಹಾಗೂ ಇಲ್ಲಿ 2 ವಿಡಿಯೋಸ್ಗಳ ನಡುವೆ ನೀವು ಯಾವುದಾದ್ರೂ ಒಂದು ಟ್ರಾನ್ಸಿಷನ್ ಕೂಡ ಆ್ಯಡ್ ಮಾಡ್ಬೋದು. ಟ್ರಾನ್ಸಿಷನ್ ಹಾಕೋದ್ರಿಂದ ನಿಮ್ಮ ವಿಡಿಯೋ ಇನ್ನೂ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನಿಮ್ಮ ವಿಡಿಯೋಗೆ ಸೂಟ್ ಆಗೋ ರೀತಿ ಯಾವ ಟ್ರಾನ್ಸಿಷನ್ನು ಕೂಡ ಹಾಕ್ಬೋದು. ನೀವು ನೋಡ್ಬೋದು ಇಲ್ಲಿ ಟ್ರಾನ್ಸಿಷನ್ ಎಷ್ಟೊಂದು ಒಳ್ಳೆ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಲೇಯರ್ ಅಂತ ಒಂದು ಇನ್ನೊಂದು ಆಪ್ಷನ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಇಮೇಜ್, ಎಫೆಕ್ಟ್, ಓವರ್ಲೇ, ಟೆಕ್ಸ್ಟ್. ಸೊ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈಸಿಯಾಗಿ ನಿಮ್ಮ ವಿಡಿಯೋಸ್ಗಳ ಮೇಲೆ ಯಾವುದೇ ಒಂದು ಫೋಟೋ ಅಥವಾ ಲೋಗೋವನ್ನು ಆ್ಯಡ್ ಮಾಡ್ಬೋದು. ಹಾಗೆ ಗೈಸ್, ಇಮೇಜ್ ಆ್ಯಡ್ ಮಾಡುವಾಗ ನಿಮಗೆ ಇಲ್ಲಿ ಇನ್ನೂ ಆಪ್ಷನ್ಸ್ಗಳು ಕೂಡ ಸಿಗುತ್ತೆ. ಸೊ ಈಸಿಯಾಗಿ ನೀವು ನಿಮ್ಮ ಫೋಟೋ ಯಾವ ರೀತಿಯಾಗಿ ವಿಡಿಯೋಲಿ ಕಾಣಿಸ್ಬೇಕು, ಟ್ರಾನ್ಸಿಷನ್, ಆ್ಯನಿಮೇಷನ್ ಎಲ್ಲನೂ ಕೂಡ ಇಲ್ಲಿಂದ ಎಡಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೀವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನಿಮ್ಮ ವಿಡಿಯೋ ಅಲ್ಲಿರೋ ಯಾವುದೇ ಒಂದು ಪಾರ್ಟನ್ನು ಬ್ಲರ್ ಮಾಡ್ಬೋದು. ಹಾಗೆ ಗೈಸ್, ಇಲ್ಲಿ ಒಂದು ಓವರ್ಲೇ ಅಂತ ಆಪ್ಷನ್ ಕೂಡ ಇದೆ. ಇಲ್ಲಿ ನಿಮಗೆ ಬೇರೆ ಬೇರೆ ಸ್ಟಿಕ್ಕರ್ಸ್ಗಳು ಸಿಗುತ್ತೆ. ನೀವು ಈಸಿಯಾಗಿ ಅದನ್ನು ನಿಮ್ಮ ವಿಡಿಯೋ ಮೇಲೆ ಆ್ಯಡ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಅಂತ ಇನ್ನೊಂದು ಆಪ್ಷನ್ ಸಿಗುತ್ತೆ. ಇದರಿಂದ ನೀವು ನಿಮ್ಮ ವಿಡಿಯೋ ಮೇಲೆ ಯಾವುದೇ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ಹಾಗೆ ಆ ಟೆಕ್ಸ್ಟನ್ನು ಫಾಂಟ್ ಆಗಿರಲಿ, ಅದರ ಟ್ರಾನ್ಸಿಷನ್ ಆಗಿರಲಿ, ನೀವು ನಿಮ್ಮ ವಿಡಿಯೋಗೆ ಸೂಟ್ ಆಗೋ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಗೈಸ್, ಇಲ್ಲಿ ನಿಮಗೆ ಇನ್ನೊಂದು ವಾಯ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದೊಂದು ವಾಯ್ಸ್ ಓವರ್ ಫೀಚರ್. ಇದರಿಂದ ನೀವು ಯಾವುದೇ ಒಂದು ವಿಡಿಯೋಗೆ ನಿಮ್ಮ ವಾಯ್ಸನ್ನು ಆನ್ ಟೈಮ್ ರೆಕಾರ್ಡ್ ಮಾಡಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ವಿಡಿಯೋ ಕೆಳಗಡೆ ನಾನು ಮಾತಾಡಿದ್ದು ಕೂಡ ರೆಕಾರ್ಡ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನಿಮ್ಮ ವಾಯ್ಸನ್ನು ಕೂಡ ಎಡಿಟ್ ಮಾಡ್ಬೋದು. ಇಲ್ಲಿ ಆಡಿಯೋ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಯ್ಸನ್ನು ಕೂಡ ನೀವು ರೋಬೋಟ್ ಹಾಗೆ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಲ್ಲಿರೋ ಯಾವುದೇ ಒಂದು ಮ್ಯೂಸಿಕನ್ನು ವಿಡಿಯೋಗೆ ಆ್ಯಡ್ ಮಾಡ್ಬೋದು. ಸೊ ಇನ್ನೂ ಅನೇಕ ಫೀಚರ್ಸ್ಗಳು ಈ ಅಪ್ಲಿಕೇಶನಲ್ಲಿ ಇದೆ, ಆದರೆ ಒಂದೇ ವಿಡಿಯೋಲಿ ಎಲ್ಲ ಫೀಚರ್ಸ್ಗಳನ್ನು ಕಂಪ್ಲೀಟ್ ಮಾಡಲು ಆಗೋದಿಲ್ಲ. ಸೊ ನೀವು ಈ ಅಪ್ಲಿಕೇಶನ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಂತ. ನಾನು ಖಂಡಿತ ಕೈನ್ ಮಾಸ್ಟರ್ ಮೇಲೆ ಒಂದು ಡೀಟೇಲ್ ಆಗಿ ವಿಡಿಯೋನ ಮಾಡ್ತೀನಿ. ಸೊ ಇವಾಗ ನೀವು ಎಡಿಟ್ ಮಾಡಿರೋ ವಿಡಿಯೋನ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಆದರೆ ಗೈಸ್, ಈ ಅಪ್ಲಿಕೇಶನಿಂದ ನೀವು ಎಡಿಟ್ ಮಾಡಿರೋ ವಿಡಿಯೋ ಮೇಲೆ ಈ ರೀತಿಯಾದ ಒಂದು ಮೇಡ್ ವಿತ್ ಕೈನ್ ಮಾಸ್ಟರ್ ಅಂತ ಒಂದು ವಾಟರ್ಮಾರ್ಕ್ ಬರುತ್ತೆ. ಆದರೆ ಇದನ್ನು ಕೂಡ ನೀವು ಈಸಿಯಾಗಿ ತೆಗಿಬೋದು. ಸಿಂಪ್ಲಿ ನೀವು ಈ ಅಪ್ಲಿಕೇಶನಿನ ಕ್ರ್ಯಾಕ್ ವರ್ಷನನ್ನು ಯೂಸ್ ಮಾಡಿದರೆ ಅದರಲ್ಲಿ ವಾಟರ್ಮಾರ್ಕ್ ಬರೋದಿಲ್ಲ. ಆ ಅಪ್ಲಿಕೇಶನನ್ನು ನೀವು ಗೂಗಲಲ್ಲಿ ಹೋಗಿ ಅಪ್ಲಿಕೇಶನ್ ಹೆಸರು ಹಾಕಿ ಸ್ಪೇಸ್ ಹಾಕಿ ಕ್ರ್ಯಾಕ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಹಲವಾರು ಅಪ್ಲಿಕೇಶನ್ಸ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಆ ಅಪ್ಲಿಕೇಶನನ್ನು ಯೂಸ್ ಮಾಡಿ ನೀವು ವಾಟರ್ಮಾರ್ಕ್ ಇಲ್ಲದೇ ವಿಡಿಯೋಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಹಾಗೆ ಗೈಸ್, ಆ ಅಪ್ಲಿಕೇಶನಲ್ಲಿ ನಿಮಗೆ ವಿಡಿಯೋ ಲೇಯರ್ ಆಪ್ಷನ್ ಕೂಡ ಸಿಗುತ್ತೆ. ವಿಡಿಯೋ ಲೇಯರ್ ಆಪ್ಷನಿಂದ ಏನಾಗುತ್ತೆ ಅಂದರೆ ನೀವು ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ನೋಡ್ತಿರಲ್ಲ, ಆ ವಿಡಿಯೋ ಬ್ಯಾಕ್ಗ್ರೌಂಡನ್ನು ನೀವು ಈ ಅಪ್ಲಿಕೇಶನ್ ಮುಖಾಂತರ ಕೂಡ ತೆಗಿಬೋದು. ಸೊ ಓವರಾಲ್ ಇದೊಂದು ಪ್ರೊಫೆಷನಲ್ ಆಗಿರುವಂಥ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್. ಈ ಅಪ್ಲಿಕೇಶನನ್ನು ನೀವು ಎಷ್ಟೊಂದು ಯೂಸ್ ಮಾಡ್ತೀರಿ, ಹೊಸ ಹೊಸ ಫೀಚರ್ಸ್ಗಳು ತಾನಾಗಿ ನಿಮಗೆ ಸಿಗುತ್ತೆ. ಸೊ ಈ ಅಪ್ಲಿಕೇಶನನ್ನು ಖಂಡಿತ ಟ್ರೈ ಮಾಡಿ. ಸೊ ಗೈಸ್, ನೆಕ್ಸ್ಟ್ ಅಪ್ಲಿಕೇಶನ್ ಅಂದರೆ ಪವರ್ ಡೈರೆಕ್ಟರ್. ಈ ಅಪ್ಲಿಕೇಶನ್ ಕೂಡ ಬಹಳಷ್ಟು ಬೆಸ್ಟ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್. ಈ ಆ್ಯಪ್ ಕೂಡ ಕೈನ್ ಮಾಸ್ಟರ್ ಹಾಗೆ ಇದೆ, ಆದರೆ ಇದರಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಪ್ರೊಫೆಷನಲ್ ಎಫೆಕ್ಟ್ಸ್ಗಳು, ಬೇರೆ ಬೇರೆ ಟ್ರಾನ್ಸಿಷನ್ಸ್ಗಳು ಸಿಗುತ್ತೆ. ಹಾಗೆ ಇದರಲ್ಲಿ ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋ ಕೂಡ ಬಹಳಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬರುತ್ತೆ. ಸೊ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ನೀವು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಯೂ ಕೂಡ ನಿಮಗೆ 2 ಆಪ್ಷನ್ಸ್ಗಳು ಸಿಗುತ್ತೆ. ಸಿಂಪ್ಲಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ.
ಇವಾಗ ಇಲ್ಲಿ ನೀವು ನಿಮ್ಮ ಮೊಬೈಲಲ್ಲಿರೋ ಯಾವುದೇ ಒಂದು ವಿಡಿಯೋನ ಡ್ರ್ಯಾಗ್ ಮಾಡಿ ಈಸಿಯಾಗಿ ಎಡಿಟ್ ಮಾಡ್ಬೋದು. ಸಿಂಪ್ಲಿ ಇಲ್ಲಿ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಡಿಟ್ ಟೂಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ವಾಲ್ಯೂಮ್, ರೊಟೇಟ್, ಕಲರ್, ಸ್ಪೀಡ್ ಹೀಗೆ ಆಪ್ಷನ್ಸ್ಗಳು ಕಾಣಿಸುತ್ತೆ. ಇವಾಗ ನೀವು ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಎಫೆಕ್ಟ್ಸ್ಗಳು ಸಿಗುತ್ತೆ. ಇದರಿಂದ ನಿಮ್ಮ ವಿಡಿಯೋ ಇನ್ನೂ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಸೊ ಯಾವುದೇ ಒಂದು ಕಲರನ್ನು ಆ್ಯಡ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನಿಮ್ಮ ವಿಡಿಯೋ ಸ್ಪೀಡನ್ನು ಫಾಸ್ಟ್ ಹಾಗೂ ಸ್ಲೋ ಮಾಡ್ಬೋದು. ಹಾಗೆ ಗೈಸ್ ಇಲ್ಲಿ ಸ್ಕಿನ್ ಸ್ಮೂತರ್ ಅಂತ ಒಂದು ಆಪ್ಷನ್ ಕೂಡ ಇದೆ, ರಿವರ್ಸ್ ಅಂತ ಇದೆ, ಡುಪ್ಲಿಕೇಟ್ ಇದೆ, ಕ್ರಾಪ್ ಇದೆ. ಈ ಎಲ್ಲ ಆಪ್ಷನ್ಸ್ಗಳನ್ನು ಯೂಸ್ ಮಾಡಿ ನೀವು ಒಳ್ಳೆ ರೀತಿಯಾಗಿ ನಿಮ್ಮ ವಿಡಿಯೋಸ್ಗಳನ್ನು ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಟೆಕ್ಸ್ಟ್, ಪಿಕ್ಚರ್, ಸ್ಟಿಕ್ಕರ್ ಅಂತ ಆಪ್ಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಿಮ್ಮ ವಿಡಿಯೋಸ್ಗಳ ಮೇಲೆ ಯಾವುದೇ ಒಂದು ಟೆಕ್ಸ್ಟನ್ನು ಇಲ್ಲಿಂದ ಆ್ಯಡ್ ಮಾಡ್ಬೋದು. ಹಾಗೆ ಅದರ ಫಾಂಟನ್ನು ಚೇಂಜ್ ಮಾಡ್ಬೋದು, ಅದರ ಟ್ರಾನ್ಸಿಷನನ್ನು ಹಾಕ್ಬೋದು. ಸೊ ಇದೇ ರೀತಿಯಾಗಿ ನೀವು ಇಮೇಜ್ ಮತ್ತು ಸ್ಟಿಕ್ಕರ್ಸ್ಗಳನ್ನು ಕೂಡ ನಿಮ್ಮ ವಿಡಿಯೋಸ್ಗಳ ಮೇಲೆ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಆಪ್ಷನಿಂದ ನೀವು ನಿಮ್ಮ ವಿಡಿಯೋಸ್ ಮೇಲೆ ಬೇರೆ ಬೇರೆ ಎಫೆಕ್ಟ್ಸ್ಗಳನ್ನು ಹಾಕ್ಬೋದು. ಈ ಎಫೆಕ್ಟಿಂದ ನಿಮ್ಮ ವಿಡಿಯೋ ಇನ್ನೂ ಅಟ್ರಾಕ್ಟಿವ್ ಹಾಗೂ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ವಿಡಿಯೋ ಮೇಲೆ ಎಫೆಕ್ಟನ್ನು ಹಾಕಿದ್ದೀನಿ. ಈ ರೀತಿಯಾಗಿ ನೀವು ಕೂಡ ಬೇರೆ ಬೇರೆ ಎಫೆಕ್ಟ್ಸ್ಗಳನ್ನು ನಿಮ್ಮ ವಿಡಿಯೋ ಮೇಲೆ ಆ್ಯಡ್ ಮಾಡ್ಬೋದು. ಹಾಗೆ ಈ ಆ್ಯಪಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಟ್ರಾನ್ಸಿಷನ್ಸ್ಗಳು ಸಿಗುತ್ತೆ. ನೀವು ಇಲ್ಲಿ ಎರಡು ವಿಡಿಯೋಸ್ಗಳ ನಡುವೆ ಇರೋ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಟ್ರಾನ್ಸಿಷನ್ಸ್ಗಳು ಕಾಣಿಸ್ತಾ ಇದೆ. ನೀವು ಯಾವುದೇ ಒಂದು ಟ್ರಾನ್ಸಿಷನನ್ನು ಸೆಲೆಕ್ಟ್ ಮಾಡ್ಬೋದು. ಹಾಗೂ ಕಾಯಿನ್ ಮಾಸ್ಟರ್ಗಿಂತ ಇದರಲ್ಲಿ ಒಳ್ಳೆ ಟ್ರಾನ್ಸಿಷನ್ಸ್ಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇವಾಗ ನೀವು ಎಡಿಟ್ ಮಾಡಿರೋ ವಿಡಿಯೋನ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಬೇಕು ಅಂದರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಡ್ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಆದರೆ ಗೈಸ್ ಈ ಅಪ್ಲಿಕೇಶನಲ್ಲಿ ಕೂಡ ನೀವು ಎಡಿಟ್ ಮಾಡಿರೋ ವಿಡಿಯೋ ಮೇಲೆ ಪವರ್ ಡೈರೆಕ್ಟರ್ ಅಂತ ಒಂದು ವಾಟರ್ಮಾರ್ಕ್ ಬರುತ್ತೆ. ಆದರೆ ನೀವು ಸೇಮ್ ಟ್ರಿಕನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ಕೂಡ ಕ್ರ್ಯಾಕ್ ವರ್ಜನನ್ನು ಡೌನ್ಲೋಡ್ ಮಾಡಿ ವಾಟರ್ಮಾರ್ಕ್ ಇಲ್ಲದೆ ವಿಡಿಯೋಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಗೈಸ್ ಈ ಅಪ್ಲಿಕೇಶನ್ ಕೂಡ ಭಾಳಷ್ಟು ಪ್ರೊಫೆಷನಲ್ ಆಗಿರುವಂಥ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್. ಇದರಲ್ಲಿ ಕೂಡ ಭಾಳಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಈ ಅಪ್ಲಿಕೇಶನನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಸೊ ಗೈಸ್ ಎಲ್ಲಕ್ಕೂ ಕೊನೆಯ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಅಂದರೆ ಫಿಲ್ಮೋರಾ ಗೋ. ಈ ಆ್ಯಪಿನ ಮೇನ್ ಫೀಚರ್ ಏನು ಅಂದರೆ ಇದನ್ನು ಯೂಸ್ ಮಾಡೋದು ಭಾಳಷ್ಟು ಸುಲಭ. ಹಾಗೂ ಈ ಅಪ್ಲಿಕೇಶನಿಂದ ಎಡಿಟ್ ಮಾಡಿರೋ ವಿಡಿಯೋ ಮೇಲೆ ಯಾವುದೇ ರೀತಿಯಾದ ಒಂದು ವಾಟರ್ಮಾರ್ಕ್ ಬರೋದಿಲ್ಲ. ಸೊ ಗೈಸ್ ಈ ಅಪ್ಲಿಕೇಶನನ್ನು ಕೂಡ ಭಾಳಷ್ಟು ಜನ ಯೂಸ್ ಮಾಡ್ತಾರೆ ವಿಡಿಯೋ ಎಡಿಟಿಂಗ್ ಸಲುವಾಗಿ. ಸೊ ಅಪ್ಲಿಕೇಶನ್ ಓಪನ್ ಮಾಡಿ, ಕ್ರಿಯೇಟ್ ಅ ನ್ಯೂ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿರೋ ಯಾವುದೇ ಒಂದು ವಿಡಿಯೋನ ಈಸಿಯಾಗಿ ಡ್ರ್ಯಾಗ್ ಮಾಡಿ. ಇಲ್ಲಿ ನಿಮಗೆ ಈ ರೀತಿಯಾಗಿ ಥೇಮ್ಸ್, ಮ್ಯೂಸಿಕ್, ಟ್ರಾನ್ಸಿಷನ್, ಕ್ರಾಪ್ ಅಂತ ಆಪ್ಷನ್ಸ್ಗಳು ಕಾಣಿಸುತ್ತೆ. ಇಲ್ಲಿ ನೀವು ಥೇಮ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಬೇರೆ ಬೇರೆ ವಿಡಿಯೋ ಎಫೆಕ್ಟ್ಸ್ಗಳು ಸಿಗುತ್ತೆ. ಸೊ ಈ ಎಫೆಕ್ಟ್ಸ್ಗಳು ಭಾಳಷ್ಟು ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ ನೀವು ನಿಮ್ಮ ವಿಡಿಯೋ ಮೇಲೆ ಅಪ್ಲೈ ಮಾಡಿದರೆ. ಸೊ ಈ ಎಫೆಕ್ಟ್ಸ್ಗಳನ್ನು ಯೂಸ್ ಮಾಡಿ ನೀವು ಎಡಿಟ್ ಮಾಡಿರೋ ವಿಡಿಯೋ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ಎಡಿಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಆಪ್ಷನ್ಸ್ಗಳು ಸಿಗುತ್ತೆ. ಕಟ್, ಕ್ರಾಪ್, ಸಬ್ ಟೈಟಲ್, ಓವರ್ಲೇ. ಸೊ ನೆಕ್ಸ್ಟ್ ನೀವು ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋ ಮೇಲೆ ಯಾವುದೇ ಒಂದು ಫೋಟೋನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನೀವು ವಾಯ್ಸ್ ಓವರ್ ಆಪ್ಷನಿಂದ ನೀವು ನಿಮ್ಮ ವಿಡಿಯೋಸ್ಗೆ ಡೈರೆಕ್ಟಾಗಿ ವಾಯ್ಸನ್ನು ರೆಕಾರ್ಡ್ ಮಾಡಿ ಆ್ಯಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಇಲ್ಲಿ ಇನ್ನೂ ಅನೇಕ ಆಪ್ಷನ್ಸ್ಗಳು ಸಿಗುತ್ತೆ. ಸ್ಪೀಡ್, ರೊಟೇಟ್, ಕಲರ್ ಅಡ್ಜಸ್ಟ್ಮೆಂಟ್. ಸೊ ಈ ಎಲ್ಲ ಫೀಚರ್ಸ್ಗಳು ಭಾಳಷ್ಟು ಇಂಪಾರ್ಟೆಂಟ್ ನೀವು ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ. ಹಾಗೆ ಗೈಸ್ ಈ ಅಪ್ಲಿಕೇಶನಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಟ್ರಾನ್ಸಿಷನ್ಗಳು ನೋಡಲಿಕ್ಕೆ ಸಿಗುತ್ತೆ. ಸಿಂಪ್ಲಿ ನೀವು ಇದನ್ನು ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋಸ್ಗಳ ಮೇಲೆ ಟ್ರಾನ್ಸಿಷನ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಕೂಡ ಟ್ರಾನ್ಸಿಷನನ್ನು ಆ್ಯಡ್ ಮಾಡಿದ್ದೀನಿ. ಸೊ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನಿಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಬೋದು. ಹಾಗೆ ಗೈಸ್ ಇಲ್ಲಿ ನೀವು ನೋಡ್ಬೋದು ಕಾಯಿನ್ ಮಾಸ್ಟರ್ ಹಾಗೂ ಪವರ್ ಡೈರೆಕ್ಟರ್ ಹಾಗೆ ಇಲ್ಲಿ ಯಾವುದೇ ರೀತಿಯಾದ ಒಂದು ವಾಟರ್ಮಾರ್ಕ್ ಬಂದಿಲ್ಲ. ಆದರೆ ಗೈಸ್ ವಿಡಿಯೋ ಎಂಡಿಂಗಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಫಿಲ್ಮೋರಾ ಅಂತ ಬರುತ್ತೆ. ಆದರೆ ನೀವು ಇದನ್ನು ಯಾವುದೇ ಒಂದು ಬೇಸಿಕ್ ಎಡಿಟಿಂಗ್ ಅಪ್ಲಿಕೇಶನಿಂದ ಈ ವಿಡಿಯೋನ ಕಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಓವರಾಲ್ ಇದು ಕೂಡ ಒಂದು ಬೆಸ್ಟ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್. ಸೊ ಗೈಸ್ ಈ ಮೂರು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ನಿಮಗೆ ಬೇರೆ ಯಾವುದೇ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಬೇಕಾಗಿಲ್ಲ. ಸೊ ಗೈಸ್ ಈ ವಿಡಿಯೋಯಿಂದ ನೀವು ಏನಾದರೂ ಹೊಸ ಮಾಹಿತಿ ಕಲ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್ ಬಾಯ್.